ಪಂಚವಟಿ ಜನಕಲ್ಯಾಣ ಟ್ರಸ್ಟ್ ಹಿರೇಮಠ ಗದಗ ಕದಾಂಪುರ ಹಾಗೂ ಅಖಿಲ ಭಾರತ ಜಂಗಮ ಸೇವಾ ಸಮಿತಿ ಗದಗ ಇವರ ಸಂಯುಕ್ತಾಶ್ರಯದಲ್ಲಿ ಗದಗ ತಾಲೂಕಿನ ನರಸಾಪುರ ಗ್ರಾಮದ ಹಿರೇಮಠ ಶ್ರೀ ಶಭ್ರ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಸುಜ್ಞಾನ ದೇವ ಶಿವಾಚಾರ್ಯ ಸ್ವಾಮಿಗಳು, ಜೀಗೇರಿ ಶ್ರೀಗಳು, ಗುಳುಗುಳಿ ಶ್ರೀಗಳ ಉಪಸ್ಥಿತಿಯಲ್ಲಿ 1 ತಿಂಗಳು ಕಾಲ ಮಕ್ಕಳಿಗೆ ಸಂಸ್ಕಾರ ಶಿಬಿರ ನಡೆಯಿತು. ಹಾಗೂ ಇಂದು ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಮತ್ತು ಭಕ್ತರಿಗೆ ಶಿವದೀಕ್ಷಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಬಗ್ಗೆ ಅಲ್ಲಿನ ಶ್ರೀಗಳು ಹಾಗೂ ಭಕ್ತರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೃಹನ್ ಮಠಾಧೀಶ ನೋಡಿ ರಣದಾನಿಶನಲ್ಲಿ ಪೊಡಮಟ್ಟು ನನಗೆ ಕಲ್ಪನೆ ಬಂದಿದ್ದ ನಮ್ಮ ಮುಂಡ್ರಿಗೆ ಜಗದ್ಗುರು ಸನ್ನಿಧಿಯವರು ನೋಡಿಕೊಂಡು, ಯಾಕಂದರೆ ಅವರು ಸಂಸ್ಕಾರವಂತರು, ವಿಚಾರವಂತರು, ಆಚಾರ ವಿಚಾರಗಳಿಗೆ ಅವರು ಬಹಳ ಆದ್ಯತೆ ಕೊಟ್ಟಂಥವರು. ಹಾಗಾಗಿ ನಾನು ಅದೇ ಒಂದು ಗರಡಿಯಲ್ಲಿ ಬೆಳೆದಿದ್ದರಿಂದಾಗಿ ಅವ್ರ ತ್ರಿಕಾಲ ಪೂಜೆಯನ್ನು ನೋಡಿ ಇವತ್ತಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಕೊಡೋಗಲ್ಲ, ಪಾಲಕರಿಗೆ ಕೊಡೋಕೆ ರುದ್ರಾಕ್ಷಿ ಇಲ್ಲ, ಭಸ್ಮ ಇಲ್ಲ, ಹನಿ ಮೇಲೆ ಭಸ್ಮ ಇಲ್ಲ. ಇದನ್ನು ನೋಡಿ ಇವತ್ತಿನ ಮುದುಕರದು ಆಗದ್ದಾಗಿ ಹೋಗೈತಿ. ಈ ಮಕ್ಕಳಾದರೂ ಸಹಿತ ಈ ಸಂಸ್ಕಾರವನ್ನು ಹಿಡ್ಕೊಂಡು ಹೋದ್ರೆ ಅವರು ಮುಂದಿನ ಒಂದು ಧರ್ಮವನ್ನು ಕಟ್ಟುವಂಥ ಅವರು ಪ್ರಜೆಗಳಾಗ್ತಾರೆ ಅಂತಕ್ಕಂಥದ್ದು ವಿಚಾರದಿಂದ ಭಾವನೆಯಿಂದ ಈ ಒಂದು ಸಂಸ್ಕಾರ ಶಿಬಿರ ಅಂತಕ್ಕಂಥದ್ದು ನಮ್ಮ ಅಖಿಲ ಭಾರತ ಜಂಗಮ ಒಂದು ಸೇವಾ ಸಮಿತಿ ಎಲ್ಲ ಒಂದು ಅಧ್ಯಕ್ಷ ಮಾಡಿಕೊಂಡು ಎಲ್ಲರ ಒಂದು ಸಹಕಾರದೊಂದಿಗೆ ಮಾಡುವಂಥ ಆಸೆ ಬಂತು. ಅದ್ರ ಜೊತೆಗೆ ಅವರು ಸಹಕಾರ ಕೊಟ್ಟರು. ಜೊತೆಗೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಿನ ನಮ್ಮ ನರಸಾಪುರ ಇರ್ಬೋದು, ಸುತ್ತಮುತ್ತ ಗ್ರಾಮದವರವರ ಒಂದು ಸಹಕಾರದಿಂದಾಗಿ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಇವತ್ತು ಒಂದು 25 ಜಂಗಮ ಒಟ್ಟುಗಳಿಗೆ ನಮ್ಮ ಬನ್ನಿಕೊಪ್ಪ ಹಾಗೂ ಒಡ್ಡಟ್ಟಿ ಮತ್ತು ವಿರುಪಾಪುರ, ಜೀಗೇರಿ ಮತ್ತು ನಮ್ಮ ರೇಣುಕ ಮಂದಿರ ಮತ್ತು ಎಲ್ಲ ನಮ್ಮ ಗುರುಗಳು ಎಲ್ಲ ಪೂಜ್ಯರ ಒಂದು ಸಹಕಾರದಿಂದ ಒಳ್ಳೆಯ ಕಾರ್ಯಕ್ರಮ ಲಿಂಗ ದೀಕ್ಷೆ ಐಚಾರ ಆಯಿತು. ಜೊತೆಗೆ ಒಂದು ಖುಷಿ ಪಡೋದಪ್ಪ ಅಂತಂದ್ರೆ ತಾಯಂದಿರು ಇವತ್ತು ನಾವು ಹೆಣ್ಮಕ್ಳು ಸಹಿತವಾಗಿ ನಾವು ಲಿಂಗ ಧಾರಣ ಮಾಡಿಕೊಂಡು ಪೂಜೆ ಮಾಡಬಹುದು ಅಂತಕ್ಕಂಥ ವಿಚಾರದಿಂದಾಗಿ ನಮ್ಮ ಉತ್ತಂಗಿ ಅಂತಕ್ಕಂಥ ಬರ್ತೈತಿ. ಉತ್ತಂಗಿಲಿರ್ತಕ್ಕಂಥ ಈರಮ್ಮನವ್ರು ಅಂತ ತಿಳ್ಕೊಂಡು ಅವರು ಅಲ್ಲಿ ಅವರು ಕೊಟ್ಟರು ಬಸವೇಶ್ವರ ಕರಿಬಸವೇಶ್ವರ ದೇವಸ್ಥಾನದ ಅವರು ದೊಡ್ಡ ಪ್ರಮಾಣದಾಗ ಅವರು ಬೆದಾರ. ಅವ್ರಿಗೆ ಇವತ್ತು ಚಿನ್ಮ ಅನುಗ್ರಹ ಅಂತಕ್ಕಂಥದ್ದು ಅವರಿಗೆ ದೀಕ್ಷೆ ಮಾಡಿದ್ವಿ ಬೆಳಿಗ್ಗೆ. ಆನಂತರ ಒಂದು 8 ನಮ್ಮ ತಾಯಂದಿರಿ ಸಹಿತವಾಗಿ ಇವತ್ತು ಲಿಂಗ ದೀಕ್ಷೆ ಸಂಸ್ಕಾರ ಅಂತಕ್ಕಂಥ ಮಾಡಿದ್ವಿ. ಒಟ್ಟಾರೆ ಒಂದು 40 ಜನರಿಗೆ ಇವತ್ತು ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ ಅಂತಕ್ಕಂಥದ್ದು ನೆರವೇರಿತು. ಮುಂದಿನ ದಿನಮಾನದ ಸಹಿತವಾಗಿ ಈ ಹೆಜ್ಜೆಯನ್ನು ನಾವು ದಿಟ್ಟು ಹೆಜ್ಜೆಯನ್ನು ಮಾಡಿಕೊಂಡು ಏನೋ ಒಂದು ನಮ್ಮ ಯುರ್ಸ ಧರ್ಮದ ಸಿದ್ಧಾಂತದ ಅನುಸಾರವಾಗಿ ಎಲ್ಲರಲ್ಲಿ ಅದು ಅಷ್ಟಾವರಣ ಅಂತಕ್ಕಂಥದ್ದು, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷ ಅಂತಕ್ಕಂಥದ್ದು ಇದು ಇರಲಿ. ಯಾಕಂದರೆ ವಿಶ್ವ ವಿಕಲ್ಪವಾದಂಥ ಧರ್ಮ ಇದು. ಇಲ್ಲಿ ಯಾವುದೂ ವರ್ಣ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಯಾವುದಿರ್ತಕ್ಕಂಥದ್ದು. ಅದರ ಸಲುವಾಗಿ ಅದೊಂದು ಎಲ್ಲರಿಗೂ ಇದು ವಿಶ್ವ ಧರ್ಮ ಸಿದ್ಧಾಂತ ಮುಟ್ಲಿ ಅನ್ನೋ ಧ್ಯೇಯದಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದು ಸಮಾಜ ಸೇವೆ ಅನ್ನೋದು ಭಾಳ ಅವಶ್ಯ. ಅದಕ್ಕೆ ಸಂಸ್ಕಾರದಿಂದ ಸರಳತೆ ಕಾಣಲಿಕ್ಕೆ ಗುರುಗಳು ಅನ್ನೋದು ಅವಶ್ಯ. ಅದಕ್ಕೆ ಇವತ್ತು ಗುರು ವಿರಕ್ತ ಭಾವನೆಯಿಂದ ಇವತ್ತು ಉಚಿತವಾಗಿ ಅಯ್ಯಾಚಾರ, ಅದಕ್ಕೆ ಮಾತನಾಡಿದಾಗೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗುವ ಹಾಗೆ ಸಂಸ್ಕಾರದಿಂದ ಮನುಷ್ಯನಿಗೆ ಮೋಕ್ಷನ ಕಾಣಲಿಕ್ಕೆ ಮಠಮಾನ್ಯಗಳ ಅವಶ್ಯ ಕೊಡುಗೆ ಅನ್ನುವಂಥ ಮಾತು ಹೇಳುತ್ತಾ ಇವತ್ತು ನಮ್ಮ ಏನಾದರೂ ಒಂದು ಒಳ್ಳೆಯ ವಿಚಾರವನ್ನು ಪಳಗಿಸ್ಬೇಕಾದ್ರೆ ನಮ್ಮ ಮಾಧ್ಯಮದವರು ಭಾಳ ಅವಶ್ಯ ಇರೋದ್ರಿಂದ ತಾವು ಬಂದಿದ್ದಕ್ಕೆ ಭಾಳ ಧನ್ಯವಾದ ಅಂತ ಜಗದ್ಗುರು ಪಂಚಾಚಾರ್ಯರು, ಬಸವಾದಿಪುರ ಮತ್ತು ಅನ್ನದಾನೀಶ್ವರರು ಎಲ್ಲರೂ ನಿಮಗೆ ಒಳ್ಳೆಯದನ್ನು ಮಾಡಿನಂತ ಮತ್ತು ಈ ಶ್ರೀಮಠ ಹೆಚ್ಚಿನ ರೀತಿಯೊಳಗೆ ಮುಂದಿನ ರೀತಿಯೊಳಗೆ ಪ್ರತಿ ವರ್ಷ ಸಂಸ್ಕಾರವನ್ನು ಸಾಮೂಹಿಕ ಲಗ್ನ ಆಗಲಿ ಅಯ್ಯಾಚಾರ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಸಹಕಾರ ಭಕ್ತರು, ಸಂಘಟನೆಗಳು, ಎಲ್ಲ ಸಂಘದ ಜಂಗಮಾಭಿವೃದ್ಧಿ ಸಂಘದ ಅಧ್ಯಕ್ಷರ ಸರ್ವ ಸದಸ್ಯರು ಕೂಡ್ಕೊಂಡು ಭಾಳ ಸಂತೋಷ ಆಗಿದೆ. ತಾವು ಬಂದಿದ್ದಕ್ಕೆ ಅಂತ ಪರಮಾದಿಯನ್ನು ಪ್ರಮುಖರು ನಮ್ಮ ಕೊಟ್ಟುಕೊಳ್ಳಿ ಹೇಳುತ್ತಾ ನಾನು 4 ನುಡಿಗಳನ್ನು ಗುರುಪಾಯ ಸಮರ್ಪಣೆ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಕಾರ್ಯ ಒಂದು ಜನ ಕಲ್ಯಾಣಕ್ಕಾಗಿ ಮತ್ತು ಹುಡುಗರು ಮೊದಲು ಸಂಸ್ಕಾರ ಇರಲ್ಲ, ಆ ಸಂಸ್ಕಾರ ಮೇಲೆ ಹೆಂಗಿರಬೇಕು, ಏನಿರಬೇಕು, ನಮ್ಮ ಜೀವನ ಮತ್ತು ಯಾವ ರೀತಿ ಇರಬೇಕು ಅಂತ ತಿಳ್ಕೊಳಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಭಾಳ ಒಳ್ಳೆ ಸುಸಂಸ್ಕೃತವನ್ನು ಕೊಡುವಂಥ ಕಾರ್ಯಕ್ರಮ. ಈಗ ನಮ್ಮ ಗುರುಗಳು ಎಲ್ಲರಿಗೆ ಇದು ಕೊಡ್ತಾ ಇರಲಿ. ಆ ಹುಡುಗರೆಲ್ಲ ಮತ್ತು ಹಿಂಗತೆ ಒಟುಗಳೆಲ್ಲ ಹಿಂಗತೆ ಆಗಿ ಎಲ್ಲ ರೀತಿಯಾಗಿ ಈ ಒಟುಗಳೆಲ್ಲ ನಮ್ಮ ಮುಂದೆ ಈ ಮಕ್ಕಳ ಮುಂದೆ ನಮ್ಗೆ ಹಿರಿಯರಾಕಂತ ಮತ್ತು ಹಂಗಾಗಿ ಜನ ಅಭಿವೃದ್ಧಿ ಹಾಕುವಂತ ಹೋಗೋದಕ್ಕೆ ಇದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಸಹಯೋಗದಿಂದ ಆ್ಯಕ್ಚುಲಿ ನಮ್ಮ ಸಮಾಜ ಇನ್ನೂ ಬಹಳ ಹಿಂದೆ ಉಳಿದಿದೆ. ಸ್ವಲ್ಪ ಒಗ್ಗಟ್ಟಿನಿಂದ ಇನ್ನು ಕೆಲಸ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಸಂಘಟನೆ ಮಾಡಿ ನಮ್ಮ ಸಮಾಜದ ಜನಗಳಿಗೆ ಸ್ವಲ್ಪ ಒಳ್ಳೆಯ ಒಂದು ಇದನ್ನು ಕೊಡ್ಬೇಕಂತಂದು ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಈ ಮಠದಿಂದ ನಮಗೆ ನಿಜವಾಗ್ಲೂ ಒಳ್ಳೇದಾಗೈತಿ. ಇದು ನಾವು ಮಾಡ್ತಾಯಿದ್ದು 2ನೇ ವರ್ಷದ್ದು ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ.
ಎಲ್ಲರೂ ತಮ್ಮ ಸಹಯೋಗ ಭಾಳ ಸಹಕಾರಬೇಕು. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋ ಆಸೆ ಇದೆ. ನಮ್ಮ ಜಂಗಮ ಅಭಿವೃದ್ಧಿ ಬೆಳೆಸ್ಬೇಕು, ನಮ್ಮ ಸಂಸ್ಕೃತ ಏನೇನೈತಿ, ಸಂಸ್ಕಾರ ಏನೈತಿ ಅದನ್ನೆಲ್ಲ ಬೆಳೆಸ್ಬೇಕು ಅನ್ನೋದು ಆಸೆ ಐತಿ. ಅದಕ್ಕೆಲ್ಲ ನಮ್ಮ ಜಂಗಮ ಸಮಾಜದಾಗ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾಗ ಅದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಜಾಸ್ತಿ ಬೆಳೆಸ್ತಂತ ಒಂದು ಪ್ರಭಯ ಬಸಯ್ಯ ದಂಡವತ್ ಮಟ್ರು. ನನ್ನ ಮೊಮ್ಮಗ ಅವರು 18,000 ತುಂಬಿ ಧಾರವಾಡ ಕಳಿಸ್ಬೇಕಂತಿದ್ರು ನಮ್ಮ ಮಗ. ನಾನು ಅಂದೆ ಅಷ್ಟು ದೂರ ಧಾರವಾಡಕ್ಕೆ ಇನ್ನೂ 4 ಕಲಿತಾನವ, ಇನ್ನೂ 5ನೇ ತಕರ ಹೋಗಿಲ್ಲ, 8, 9ಕ್ಕೆ ಕಳಿಸ್ತೀಯಂತಪ್ಪ ಧಾರವಾಡಕ್ಕೆ. ಈಗೇನು ಬೇಡ, ಇಲ್ಲೇ ಮನೆ ಕಡೆನೇ ಅನ್ನದಾನೇಶ್ವರಿ ಮಠ ಆಯ್ತಾ, ಅಲ್ಲಿ 2 ತಿಂಗಳಾಯ್ತು 1 ತಿಂಗಳಾಯ್ತು, ನಾವು ಅಲ್ಲಿ ಬಿಡೋಣ, ಅಲ್ಲಿ ಹೋಗಿ ನೋಡಲಿ ನಮ್ಮ ಹುಡುಗ ನನ್ನ ಮೊಮ್ಮಗ ಅಂತ ನಾ ತಂದು ಬಿಟ್ಟೆ. ಇಲ್ಲಿ ನಾ ಬಿಟ್ಟಿಂದ ಮತ್ತು ದಾವಣಗೆರೆ, ಬೆಂಗಳೂರು, ಧಾರವಾಡ, ಹುಬ್ಳಿ ಎಲ್ಲ ಕಡೆಯಿಂದ ಹುಡುಗರು ಬಂದಿಂದ ಚಲೋ ಕಲಿಸ್ರು. ರಾಜು ಧೂಳ ಅಂತ ಅದಾರ ನಮ್ಮ ಮನೆ ಕಡೆ, ಅವ್ರು ಯೋಗ ಕಲಿಸಿದ್ದು 20 ದಿವಸದಾಗ ನಮ್ಮ ಮೊಮ್ಮಕ್ಳು ಕುಂತು ಒಂದೇನ ಕೊಡಪ್ಪ ಅಂದರೆ ಅಂತಿದ್ರು. ಈಗ ಅಷ್ಟು ಚಲೋ ಯೋಗ, ಮತ್ತು ಇಲ್ಲಿ ಅವ್ರ ಬಟ್ಟೆ ಅವರೇ ಒಕ್ಕೊಳ್ಳೋದು, ಅವ್ರದ್ದು ತಾಟ್ ಅವರೇ ತೊಳೆಯೋದು ಎಲ್ಲ ಅವರೇ ಮಾಡಕತ್ತಾರ. ಅದು ನೋಡಿ ನಮ್ಗೆ ಎಷ್ಟು ಖುಷಿ ಅನ್ಸಕತ್ತೈತಂದ್ರೆ, ಈಗ TV ಒಳಗೆ ನಮಗೆ ಇಲ್ಲಿ ಕಳ್ಸಿದ್ಕೆ ಮಕ್ಳಿಗೆ ನಮಗೂ ಖುಷಿ ಅನ್ಸೈತ್ರಿ. ಮನೆಯೊಳಗೆ ನಾವೇನು ಕಲ್ಸಕ್ಕೆ ನಮ್ಗೆ ಸಾಧ್ಯ ಇರಂಗಿಲ್ಲ ರೀ. ಈಗ ಇಲ್ಲಿ ಈ ಥರ ಶಿಬಿರ ಚಲೋ ಮಾಡಿದೆ ಅಂದ್ರೆ ನಮಗೂ ಚೆನ್ನಾಗಿ ಅನಿಸ್ತೈತ್ರಿ. ಮಕ್ಕಳಿಗೆ ಹೇಳ್ಕೊಡೋದು, ನಾವು ಹೇಳ್ಕೊಳ್ಳಾರದು ಗುರುಗಳು ಹೇಳ್ಕೊಡ್ತಾರೆ ರೀ. ಯೋಗಾಸನ ಕಲ್ತಾರೆ ನಮ್ಮ ಮಕ್ಕಳು. ಮಂತ್ರ ಹೇಳಕ್ಕೆ ಬರ್ತಿದ್ದಿಲ್ಲ ರೀ ನಮ್ಮ ಮಕ್ಕಳಿಗೆ, ಮಂತ್ರ ಹೇಳೋದು ಕಲ್ತಾರೆ ರೀ. ಆಮೇಲೆ ಯೋಗಾಸನ ಚೆನ್ನಾಗಿ ಮಾಡಾಕತ್ತಾರೆ ರೀ ಮಕ್ಕಳು. ನೋಡಿದ್ರಿ ಸ್ಟೇಜ್ ಮೇಲೆಲ್ಲ ಮಾಡಿದ್ದು ನಮಗೆ ನೋಡಿದ್ರೆ ಖುಷಿ ಅನ್ನಿಸ್ತ್ರಿ. ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಮಾಡೋ ಅಷ್ಟು ಮಕ್ಕಳಿಗೆ ಜ್ಞಾನ ಕಲಿಸ್ಯಾರಲ್ಲ ಅನ್ನೋದು ನಮಗೆ ಖುಷಿ ಆಯ್ತು ರೀ. ಈ ಮಟ್ಟಕ್ಕೆ ನಾವು ಧನ್ಯವಾದ ಹೇಳ್ತೇವೆ ರೀ ಸರ್. ಈ ಶುಭ ದಿನ ಪಂಚವಟಿ ಧಾರ್ಮಿಕ ಗುರುಕುಲ ಜನಕಲ್ಯಾಣ ಟ್ರಸ್ಟ್ ನರಸಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಈ ನಮ್ಮ ಬಡ ಜಂಗಮರಿಗೆ ಇದು ಒಂದು ಒಳ್ಳೆ ಸುಸಂಧಿ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಇದೇ ಒಂದು ಕಾರ್ಯಕ್ರಮ ನಾವು ಮನೆ ನೋಡ್ಕೋಬೇಕಂತಂದ್ರೆ ನಮ್ಗೆ ತುಂಬಾ ಖರ್ಚು ವೆಚ್ಚಗಳು ಬರ್ತವೆ. ಇದನ್ನ ನಮ್ಮ ವೀರಭದ್ರ ಶಿವಾಚಾರ್ಯ ಹಿರೇಮಠ ಪಂಚವಟಿ ಧಾರ್ಮಿಕ ಗುರುಕುಲ ಜನಕಲ್ಯಾಣ ಟ್ರಸ್ಟ್ ನರಸಾಪುರ ಇವರು ನಡೆಸಿಕೊಟ್ಟಿದ್ದಾರೆ. ಇದು ಒಂದು ನಮ್ಮ ಜಂಗಮರಿಗೆ ಒಂದು ಒಳ್ಳೆಯ ಒಂದು ಒಟುಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ನಾವು ಈ ಮಠಕ್ಕೆ ಹಾಗೂ ಇದಕ್ಕೆ ಒಂದು ಬಡವರ ಪರವಾಗಿ, ಒಂದು ನಮ್ಮ ಬಡ ಜಂಗಮರ ಪರವಾಗಿ ಒಂದು ಒಳ್ಳೆಯ ಇದನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ಶರಣಯ್ಯ ಶಿವಪೂಜೆ ಮಠ ಅಂತೇಳಿ, ನಾವು ಲಕ್ಷ್ಮೇಶ್ವರದಿಂದ ಬಂದಿದ್ದು. ನಮಗೆ ಇದು ಒಂದು ತುಂಬ ಒಳ್ಳೆಯ ಬಡ ಕಾರ್ಯಕ್ರಮ ಅನಿಸ್ತ್ರಿ. ಎಲ್ಲ ನಿಯಮ ಆಗಿ ಮಾಡಿದ್ರಿ, ಭಾಳ ಚಲೋ ಮಾಡಿದ್ರಿ. ಬೇರೆ ಮಠದಾಗೆಲ್ಲ ಇಷ್ಟು ಮಾಡಿಲ್ರಿ. ಎಲ್ಲ ಅರ್ಶಿನ ಹಚ್ಚಿ ಸುರ್ಗಿ ನೀರು ಹಾಕಿ ಭಾಳ ಚಲೋ ಮಾಡಿದ್ರಿ. ಆಮೇಲೆ ಎಲ್ಲ ಭಾಳ ತುಂಬ ಚೆನ್ನಾಗಿ ಮಾಡಿದ್ರಿ, ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರಿ. ಮಠ ಭಾಳ ಇಂಪ್ರೂವ್ ಆಗೈತ್ರಿ, ಇನ್ನೂ ಇಂಪ್ರೂವ್ ಆಗಬೇಕು. ಭಕ್ತಾದಿಗಳು ಎಲ್ಲರೂ ಸೇರಿ ಕೂಡಿ ಕೈ ಜೋಡಿಸಿದ್ರೆ ದೊಡ್ಡ ಮಠ ಆಗಿ ಹೊರ ಬರ್ತ್ರಿ. ಸೌಮ್ಯ ಅಂತೇಳ್ರಿ. ಒಳ್ಳೆ ರೀತಿಂತ್ರ ಚಲೋ ಮಾಡ್ಯಾರ್ರಿ. ನಾವು ಧಾರವಾಡಲಿಂತ್ರ ಬಂದಿವಿ. ಗುರುಕುಲ ವ್ಯಾಯಾಮ, ಆಮೇಲೆ ಮಂಗಳಾರತಿ ಅದು ಎಲ್ಲ ಕಲಿಸ್ಕೊಟ್ಟಾರ್ರಿ. ಚೆನ್ನಾಗಿ ಮಾಡ್ಯಾರ್ರಿ, ಚಲೋ ಮಾಡ್ಯಾರ್ರಿ. ನಮ್ಮ ಹೆಸರು ರತ್ನಾರ್. ಇಷ್ಟು ದಿವಸ ಎಲ್ಲ ಹಂಗೆ ಸುಮ್ಮನೆ ಹೇಳೋದು, ಬೆಳಗ್ಗೆ ಜಳಕ ಮಾಡಿದ ನಾಷ್ಟ ಮಾಡ್ತಿದ್ವಿ ನಾವು ಸ್ವಾಮಿಗಳಲ್ರಿ. ಹಿಂಗಾಗಿ ನಮಗೊಂದು ಲಿಂಗ ದೀಕ್ಷೆ ಮಾಡಿಸ್ಬೇಕಂತೇಳಿ ನಾವು ಬಂದು ಲಿಂಗ ದೀಕ್ಷೆ ಮಾಡಿಸ್ಕೊಂಡ್ವಿ. ಚಲೋ ಐತ್ರಿ. ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲ ಹೆಂಗೆ ಇರ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತೆಲ್ಲ ಹೇಳ್ಕೊಟ್ಟಾರಿ. ತಾಜಾರು ಚಲೋ ಅದಾರಿ, ಎಲ್ಲ ಅದ್ರ ಬಗ್ಗೆನೇ ಹೇಳ್ಕೊಟ್ಟಾರಿ. ಚೈತ್ರ ಬಸಯ್ಯ ಬಸವಳ್ಳಿ ಹಿರೇಮಠ. ನನ್ನ ಹೆಸರು ಕಲ್ಲಯ್ಯ ಬಸಯ್ಯ ಬಸವಳ್ಳಿ ಹಿರೇಮಠ. ನಾ ಧಾರವಾಡದಿಂದ ಬಂದೇನ್ರಿ. ಮತ್ತು ಇಲ್ಲಿ ಗುರುಕುಲ ಅದು ಚಲೋ ಐತ್ರಿ. ಮಂತ್ರ ಮತ್ತು ನಮ್ಮ ಸಂಸ್ಕೃತಿ ರೀ, ಮತ್ತು ಯೋಗಾಸನ ಕಳಿಸ್ತಾರ್ರಿ, ಮತ್ತು ಎಲ್ಲ ಚಲೋ ಐತ್ರಿ. ನನಗೆ ಚಲೋ ಅನ್ಸುತ್ತೆ. ಶ್ರೀಧರ್ ಅಲ್ಲವ್ರೆ, ನಂಗೆ ನಮ್ಮ ಮಮ್ಮಿ ಹೋಗಿ ಸಂಸ್ಕೃತಿ ಕಲ್ತು ಬಾ ಅನ್ನತ್ತಿದ್ರೆ ನಂಗೆ ಕಲಿಬೇಕಂತಿತ್ತು. ಅಂದರೂ ನಮ್ಮ ಮಮ್ಮಿ ಕಳಿಸಿದ್ರು. ಇಲ್ಲಿ ಅಜ್ಜಾರೆಲ್ಲ ಚಲೋತ್ನಾಗ ಕಳಿಸಿದ್ರು. ಮಂತ್ರ ಎಲ್ಲ ಕಳಿಸಿದ್ರು, ಮತ್ತು ಮಂಗಳಾರತಿ ಎಲ್ಲ ಕಳಿಸಿದ್ರು. ನಂಗೆ ಭಾಳ ಚಲೋ ಅನ್ಸಾತೈತಿ. ಯೋಗಾಗೀಗ ಎಲ್ಲ ಕಲಿಸಾಕತ್ತಾರ, ನಂಗೆ ಚಲೋ ಅನ್ಸಾತೈತಿ. ಅದಕ್ಕೆ ನಾನು ಅದರಿಂದ ನಂಗೆ ಉಪಯೋಗ ಆಗುತ್ತೆ ಈಗಲಿಂತ್ರ ಅಂತ ಹೇಳ್ತಾ ನಾನು ಅಷ್ಟೇ. ರೈಸ್ ಆಫ್ ನ್ಯೂಸ್ ಗದಗ್.